ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಮ ಪ್ರೀತಿಯ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತು ಮೊದಲನೇದಾಗಿ ಈ ಟಾಪನ್ನು ತಗೊಂಡಿದ್ದೆ ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿವರೆಗೂ ಲೆಂತ್ ಬರುತ್ತೆ. ಶಾರ್ಟ್ಸ್ ಇದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಲೆಂತ್ ಕೂಡ ಇದೆ ಮತ್ತು ಹಾಗೆ ತುಂಬ ಲೂಸ್ ಕೂಡ ಇದೆ. ನಾನು ಯಾವಾಗಲೇ ತೊಗೊಂಡ್ರೂ XXL ತೊಗೊತೀನಿ. ಇದು ಕೂಡ XXL ತೊಗೊಂಡಿದೆ. ಮತ್ತು ಇದು ಕೂಡ ಸ್ಲೀವ್ಸ್ ಬಂದು 3/4 ಬರುತ್ತೆ. ಹಾಗೆ ಕಾಟನ್ ಮೆಟೀರಿಯಲ್ ಬರುತ್ತೆ. ಸಮ್ಮರ್ಗಾಗಿರ್ಬೋದು ಅಥವಾ ವಿಂಟರಲ್ಲಿ ಆಗಿರ್ಬೋದು ಎಲ್ಲ ಸಮಯಕ್ಕೂ ಸೂಟ್ ಆಗುವಂಥ ಕಾಟನ್ ಮೆಟೀರಿಯಲ್ಲು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಕ್ಲೋಸ್ ನೆಕ್ ಕೂಡ ಬರುತ್ತೆ. ನಿಮಗೆ ಇದು ಶೆಕೆ ಅನಿಸಿದರೆ ಇದೊಂದನ್ನು ಓಪನ್ ಮಾಡ್ಕೋಬೋದು, ಹಾಗೆ ಕೂಡ ಕ್ಲೋಸ್ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಬಟನ್ಸ್ಗಳನ್ನ ಡಿಸೈನ್ ಆಗಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಲೀವ್ಸಲ್ಲಿ ಡಿಸೈನನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಡಿಸೈನನ್ನು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೈಸನ್ನು ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ. ಜೀನ್ಸ್ಗೆ ಅಂತಲೇ ಮತ್ತೊಂದು ಟಾಪನ್ನು ತೊಗೊಂಡಿದ್ದೆ. ಇದು ಕೂಡ ಲೆಂತ್ ಬರುತ್ತೆ ಮತ್ತು ಇಲ್ಲೂ ಕೂಡ ಲೆಂತ್ ಬರುತ್ತೆ. ಹಾಗೆ ಇದು ಕೂಡ 3/4 ಇದೆ. ಮತ್ತು ಇದು ಕೂಡ ಕಾಟನ್ ಮೆಟೀರಿಯಲ್ ಇದೆ. ಕ್ಲೋಸ್ ನೆಕ್ ಇದೆ. ಈಗಂತೂ ಕ್ಲೋಸ್ ನೆಕ್ ಹಾಕ್ಕೊಂಡ್ರೆ ಒಂದು ರೀತಿ ಸೇಫ್ಟಿ. ಎಲ್ಲಿ ನೋಡಿದ್ರೂ ಕಳ್ಳತನಗಳು ಅದು ಇದು ಆಗ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕ್ಲೋಸ್ ನೆಕ್ ಇರಲಿ, ನಾನು ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀನಿ. ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಕ್ಲೋಸ್ ನೆಕ್ಕೇ ಇರಲಿ ಅಂತೇಳಿ ಕ್ಲೋಸ್ ನೆಕ್ಕನ್ನು ಚೂಸ್ ಮಾಡ್ಕೊಂಡಿದ್ದೆ. ಇದು ಕೂಡ ಕಾಟನ್ ಇದೆ. ಇದು ಕೂಡ XXL ತೊಗೊಂಡಿದ್ದೆ. ನೋಡಿ, ಇಷ್ಟು ಲೂಸ್ ಇದೆ. ಸಮ್ಮರ್ಗೂ ವಿಂಟರ್ಗೂ ತುಂಬಾ ಸೂಟ್ ಆಗೋವಂಥ ಮೆಟೀರಿಯಲ್ಲು. ತುಂಬಾ ಚೆನ್ನಾಗಿದೆ. ಕಾಲೇಜ್ ಹುಡುಗಿಯರಿರ್ಬೋದು ಅಥವಾ ಆಫೀಸಲ್ಲಿ ವರ್ಕ್ ಮಾಡೋವಂಥವ್ರಿಗಿರ್ಬೋದು, ಪ್ರತಿಯೊಬ್ರಿಗೂ ಸೂಟ್ ಆಗುತ್ತೆ ಈ ಟಾಪ್ ಅಂತೂ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಇದಕ್ಕಂತೂ 10/10 ಕೊಡ್ತೀನಿ. ಆ ಟಾಪಿಗೂ 10/10 ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಮತ್ತು ಅಂತ ಟ್ರಾನ್ಸ್ಪರೆಂಟ್ ಏನಿಲ್ಲ. ತುಂಬಾ ಚೆನ್ನಾಗಿರ್ತಕ್ಕಂಥ ಮೆಟೀರಿಯಲ್ ಇದು. ಸಮ್ಮರ್ಗೆ ವಿಂಟರ್ಗೆ ಎಲ್ಲದಕ್ಕೂ ಸೂಟ್ ಆಗುವಂಥ ಮೆಟೀರಿಯಲ್ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ, ನೀವು ಸೈಜ್ ನೋಡಿಕೊಂಡು ತೊಗೊಳ್ಳಿ. ನಾನು ಯಾವಾಗಲೂ ಸ್ವಲ್ಪ XXL ತೊಗೋತೀನಿ. ಮತ್ತು ಹಾಗೆ ಸ್ವಲ್ಪ ನಮಗೆ ಲೂಸ್ ಇರಬೇಕು. ಕೆಲವೊಬ್ಬರು ಬಾಡಿ ಫಿಟ್ ಹಾಕೋತೀನಿ ಅನ್ನೋರು ಕಡಿಮೆ ಸೈಜನ್ನು ತೊಗೋಬೋದು. ನಾನು ಬಾಡಿ ಫಿಟ್ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನಾನು ಸ್ವಲ್ಪ XXL ಇದು ಟಾಪನ್ನು ತೊಗೊಂಡಿದ್ದೆ. ಇದು ಫ್ರಾಕ್ ಟೈಪ್ ಬರುತ್ತೆ. ನೋಡಿ, ಫ್ರಾಕ್ ಟೈಪ್ ಇದೆ. ಫ್ರಾಕ್ ಟೈಪು ತೊಗೊಂಡಿದ್ದೆ. ಪಿಂಕ್ ಕಲರ್ ಬರುತ್ತೆ. ಡಾರ್ಕ್ ಪಿಂಕ್ ಬರುತ್ತೆ, ಲೈಟ್ ಪಿಂಕ್ ಬರೋಲ್ಲ. ಸ್ಲೀವ್ಸ್ ಬರುತ್ತೆ. ಹಾಗೆ ನೆಕ್ ಕೂಡ ಕ್ಲೋಸ್ ನೆಕ್ ಬರುತ್ತೆ. ಇದು ಕೂಡ ನಾನು XXL ತೊಗೊಂಡಿದ್ದೆ. ನೋಡಿ, ಇದು ಕೂಡ XXL ತೊಗೊಂಡಿದ್ದೆ. ಈ ರೀತಿಯಾಗಿ ಫ್ರಾಕ್ಸ್ ಇದೆ. ಕಾಣಿಸ್ತಿಲ್ಲ. ಮತ್ತು ಹಾಗೆ ಇದೊಂದು ಕಾಟನ್ ಚೂಡಿದಾರನ ತೊಗೊಂಡಿದ್ದೆ. ಪ್ರತಿಯೊಂದು ಪ್ರೈಸನ್ನು ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ನೋಡಿ, ಪ್ರತಿಯೊಂದು ಪ್ರೈಸನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ನೋಡಿ, ಮತ್ತು ಇಲ್ಲಿ ಸೈಡ್ ಓಪನ್ ಬರುತ್ತೆ. ಹಾಗೆ ಮುಂದೆನೂ ಕೂಡ ಇಲ್ಲಿ ಸೈಡ್ ಓಪನ್ ಬರುತ್ತೆ. ಹಾಗೆಯೇ ಇಲ್ಲಿ ಮಧ್ಯ ಬಟನ್ಸ್ಗಳನ್ನ ಇಟ್ಟಿದ್ದಾರೆ. ಡಿಸೈನ್ಗೆ ಅಂತೇಳಿ ಬಟನ್ಸ್ಗಳನ್ನ ಇಟ್ಟಿದ್ದಾರೆ. ನೋಡಿ, ಹಾಗೆ ಸ್ಲೀವ್ಸ್ ಕೂಡ ಇದೆ. ಹಾಫ್ ಸ್ಲೀವ್ಸ್ ಬರುತ್ತೆ. ಫುಲ್ಲು 3/4 ಅಥವಾ ಫುಲ್ ಸ್ಲೀವ್ಸ್ ಎಲ್ಲ ಹಾಫ್ ಸ್ಲೀವ್ಸು. ಮತ್ತು ಹಾಗೆ ಇಲ್ಲೂ ಕೂಡ ಡಿಸೈನನ್ನು ಮಾಡಿ ಹಾಗೆ ಇಲ್ಲಿ ಒಂದು ಬಟನನ್ನು ಇಟ್ಟಿದ್ದಾರೆ. ಮತ್ತು ಹಾಗೆ ಪ್ಯಾಂಟ್ ಕೂಡ ನಾನು ಪ್ರತಿಯೊಂದೂ ನಿಮಗೆ ಹೇಳ್ತಾ ಇರ್ತೀನಿ. ನಾನು XXL ತೊಗೋತೀನಿ ಅಂತೇಳಿ. ಇದು ಕೂಡ XXL ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ಥರದ್ದು ಸೈಡು ಪಾಕೆಟು ಏನೋ ಆ ಥರ ಇಲ್ಲ.
ನೋಡಿ ಈ ರೀತಿಯಾಗಿದೆ. ಪ್ಯಾಂಟ್ ಕೂಡ ಎಲಾಸ್ಟಿಕ್ ಇದೆ ಮತ್ತು ಪ್ಲಾಜೋ ಪ್ಯಾಂಟ್ ಕೂಡ ಬರುತ್ತೆ. ಪ್ಯಾಂಟ್ ಕೂಡ ಕಾಟನ್ ಇದೆ, ಕಾಟನ್ ಮೆಟೀರಿಯಲಲ್ಲಿ ಇದೆ. ಕ್ಲೋಸ್ ನೆಕ್ ಬರುತ್ತೆ, ಹಾಫ್ ಸ್ಲೀವ್ಸ್ ಇದೆ, ಕಾಟನ್ ಮೆಟೀರಿಯಲು. ಇದು ಅಷ್ಟು ತಿಕ್ಕಾಗಿಲ್ಲ, ಸ್ವಲ್ಪ ತೆಳು ಬರುತ್ತೆ. ಮತ್ತು ಹಾಗೆ ಕ್ಲೋಸ್ ನೆಕ್ ಕೂಡ ಇದೆ. ಮತ್ತು ಇಲ್ಲಿ ಮಧ್ಯ ಡಿಸೈನ್ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಹಾಗೆ ಇನ್ನೊಂದು ಮೆಂತ್ಯ ಕಲರ್, ಯೆಲ್ಲೋ ಕಲರ್ ಬರಲ್ಲ, ಇದು ಮೆಂತ್ಯ ಕಲರ್ ಬರುತ್ತೆ. ಹಾಗೆ ದುಪ್ಪಟ್ಟ ಕೂಡ ಇದೆ. ದುಪ್ಪಟ್ಟ ಆರ್ಗೆನ್ಸಾ ಮೆಟೀರಿಯಲಲ್ಲಿ ಬರುತ್ತೆ. ಮತ್ತು ಹಾಗೆ ಕಾಟನ್ನು ಪ್ಯಾಂಟ್ ಬರುತ್ತೆ. ಹಾಗೆ ಇಲ್ಲಿ ಪಾಕೆಟ್ ಕೂಡ ಇದೆ, ಪಾಕೆಟ್ ಕೂಡ ಬರುತ್ತೆ. ಕಾಟನ್ ಮೆಟೀರಿಯಲು, ಪ್ಲಾಜೋ ಪ್ಯಾಂಟ್ ಬರುತ್ತೆ. ಮತ್ತು ಪ್ಯಾಂಟ್ ಹತ್ರ ಇಲ್ಲಿ ಕೂಡ ಆರ್ಗೆನ್ಸಾ ಮೆಟೀರಿಯಲಲ್ಲಿ ಈ ಥರ ನೆಟ್ಟಲ್ಲಿ ಈ ಥರ ಡಿಸೈನನ್ನು ಮಾಡಿದ್ದಾರೆ. ನೆಟ್ಟಲ್ಲಿ ಈ ರೀತಿಯಾಗಿ ಡಿಸೈನನ್ನು ಮಾಡಿದ್ದಾರೆ. ಮತ್ತು ಹಾಗೆ ಇದಕ್ಕೆ ಕೂಡ ಎಂಬ್ರಾಯ್ಡಿಂಗ್ ವರ್ಕ್ ಇದೆ. ಕಾಲತ್ರ ಸ್ವಲ್ಪ ಡಿಸೈನು ಬರುತ್ತೆ. ಮತ್ತು ಹಾಗೆ ಟಾಪು ಎಂಬ್ರಾಯ್ಡಿಂಗ್ ವರ್ಕ್ ಇದೆ ನೋಡಿ, ಇಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ. 3/4 ಸ್ಲೀವ್ಸ್ ಕೂಡ ಬರುತ್ತೆ. ನೆಟ್ ಹತ್ರನೂ ಕೂಡ ಪ್ಯಾಂಟಲ್ಲಿ ಏನು ಡಿಸೈನನ್ನು ಮಾಡಿದ್ದಾರೆ ಅದೇ ಡಿಸೈನೇ ಇಲ್ಲಿ ನೆಟ್ಟನ್ನು ಕೊಟ್ಟಿದ್ದಾರೆ. ಮತ್ತು ಹಾಗೆ ಹಿಂದೆ ಪ್ಲೈನು ವರ್ಕ್ ಇದೆ. ಫುಲ್ಲು ಈ ರೀತಿಯಾಗಿ ಬುಟ್ಟ ರೀತಿಯಲ್ಲಿ ಎಂಬ್ರಾಯ್ಡಿಂಗ್ ವರ್ಕನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆನೂ ಕೂಡ ಈ ರೀತಿಯಾಗಿ ನೆಟ್ಟೆಡಲ್ಲಿ ಎಂಬ್ರಾಯ್ಡಿಂಗ್ ಮಾಡಿರೋ ನೆಟ್ಟೆಡನ್ನು ಕೆಳಗಡೆನೂ ಕೂಡ ಈ ರೀತಿಯಾಗಿ ವರ್ಕನ್ನು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಕೂಡ ಸ್ವಲ್ಪ ಪ್ಯೂರ್ ಕಾಟನ್ ಅಂತ ಅನಿಸಲ್ಲ, ಸ್ವಲ್ಪ ಸಿಲ್ಕ್ ಮಿಕ್ಸ್ ಬರುತ್ತೆ. ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ಕಾಟನ್ ಡ್ರೆಸ್ಸು. ಮತ್ತು ಹಾಗೆ ದುಪ್ಪಟ್ಟ ಕೂಡ ಸ್ವಲ್ಪ ಕಾಟನ್ ಬರುತ್ತೆ. ಮತ್ತು ಹಾಗೆ ಇಲ್ಲಿ ಕುಚ್ಚನ್ನು ಕಟ್ಟಿದ್ದಾರೆ. ವೈಟ್ ಮೇಲೆ ಪಿಂಕ್ ಥ್ರೆಡ್ ಇರೋದ್ರಿಂದ ಸ್ವಲ್ಪ ವೈಟು ಪಿಂಕ್ ಥರನೂ ಅನಿಸುತ್ತೆ, ಈ ರೀತಿಯಾಗಿದೆ. ಮತ್ತು ಹಾಗೆ ಕಾಟನ್ನು ಪ್ಯಾಂಟು, ಇದು ಯಾವುದೇ ಥರದ್ದು ಪಾಕೆಟ್ ಇಲ್ಲ. ಮತ್ತು ಹಾಗೆ ಎಲಾಸ್ಟಿಕ್ ಇದೆ. ಹಾಗೆ ಪ್ಲಾಜೋ ಪ್ಯಾಂಟ್ ಕೂಡ ಇದೆ. ಇದು ಕಾಟನ್ ಮೆಟೀರಿಯಲ್ಲೇ. ಹಾಗೆ ಟಾಪ್ ಕೂಡ ಎಂಬ್ರಾಯ್ಡಿಂಗ್ ವರ್ಕನ್ನು ಮಾಡಿದ್ದಾರೆ. ಪ್ಯಾಂಟಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಎಂಬ್ರಾಯ್ಡಿಂಗ್ ವರ್ಕನ್ನು ಮಾಡಿದ್ದಾರೆ. 3/4 ಸ್ಲೀವ್ಸ್ ಕೂಡ ಬರುತ್ತೆ. ಮತ್ತು ಇಲ್ಲೆಲ್ಲೂ ಕೂಡ ಯಾವುದೇ ಥರದ್ದು ಕೆಳಗಡೆ ಬಾರ್ಡ್ರಲ್ಲಿ ವರ್ಕ್ ಏನಿಲ್ಲ. ಮಧ್ಯೆ ಎಲ್ಲ ಎಂಬ್ರಾಯ್ಡಿಂಗ್ ವರ್ಕು, ಫ್ಲವರ್ ವರ್ಕ್ ಬರುತ್ತೆ ನೋಡಿ. ಪಿಂಕ್ ಕಲರೇ ಪ್ಯಾಂಟು ಮತ್ತು ವೇಲೋಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಪಿಂಕಲ್ಲಿ ವರ್ಕನ್ನು ಮಾಡಿದ್ದಾರೆ ನೋಡಿ. ಮೀಶೋ ವಿಡಿಯೋ ಮಾಡೋದಕ್ಕೆ, ಮೀಶೋ ವಿಡಿಯೋ ಮುಗಿದ್ಮೇಲೆ ಜಸ್ಟ್ ಹಿಂಗೆ ಆಮೇಲೆ ಇದೆಲ್ಲ ಹಿಂಗೆ ನೋಡಿ, ಇದೆಲ್ಲ ಹಿಂಗೆ ಅಂತೇಳಿ ಹಸ್ಬೆಂಡು ಬೆಳಗ್ಗೆಯಿಂದ ಮಾಡ್ತಿದ್ದಾಳೆ ಅಂತೇಳಿ ನನಗೆ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದಾರೆ. ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.